ನಮಸ್ತೆ ಫ್ರೆಂಡ್ಸ್. ನಾನಿವತ್ತೇನು ಹೇಳೋಕೆ ಹೊರಟಿರೋದು ಅಂತ ಹೇಳಿದ್ರೆ, ನಾವು ಹೆಂಗೆ ಮಾಡಿಬಿಡ್ತೀವಿ ಅಂದರೆ ಹೆಣ್ಮಕ್ಳು ನಮ್ಮ ಹಸ್ಬೆಂಡ್ಗಳನ್ನ ತುಂಬಾ ನಂಬಿಕೆ ಇಟ್ಬಿಟ್ಟಿರ್ತೀವಿ, ನಂಬಿಡ್ತೀವಿ. ಒಬ್ಬೊಬ್ಬರು ಏನೂ ಶೇರ್ ಮಾಡ್ಕೊಳೋದಿಲ್ಲ. ಕೆಲವೊಬ್ಬರು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಎ ಟು ಝೆಡ್ ನಾವು ಹುಟ್ಟಿದಾಗಿಂದನೂ ಇಲ್ಲಿವರೆಗೂ ಏನೇನು ನಡೆದಿದೆಯೋ ಎಲ್ಲ ಘಟನೆಗಳನ್ನು ಏನು ಮಾಡ್ತೀವಿ, ನಮಗೆ ಅಂತ ಒಂದು ಜೀವ ಇದೆಯಲ್ಲ ಅದ್ರ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪ್ರತಿಯೊಂದು ಡೀಟೇಲ್ಸ್ಗಳನ್ನ ನಾವು ಹೇಗಿದ್ವಿ, ಏನು ಮಾಡಿದ್ವಿ, ನನ್ನ ಫ್ರೆಂಡ್ ಸರ್ಕಲ್ ಹೇಗಿತ್ತು ಸ್ಕೂಲಲ್ಲಿ, ಯಾವ ಸರ್ಕಲ್ ಇದ್ವಿ, ಯಾರ್ಯಾರಿದ್ವಿ, ಹೇಗಿದ್ವಿ, ಏನು ಮಾಡ್ತಾಯಿದ್ವಿ, ಆಮೇಲೆ ಕಾಲೇಜ್ಗೆ ಹೋದ್ಮೇಲೆ ಹೇಗಿದ್ವಿ, ನಮ್ಮದು ನೆಕ್ಸ್ಟ್ ಹೈಯರ್ ಡಿಗ್ರಿಗಳಾಗಿರ್ಬೋದು, ಡಬಲ್ ಡಿಗ್ರಿ ಗ್ರ್ಯಾಜುಯೇಟ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ಶೇರ್ ಮಾಡ್ತಾ ಬರ್ತೀವಿ ಅವ್ರಿಗೆ. ಎಲ್ಲನೂ ಹೇಳ್ಕೊಂಡು ನಾವು ನಮ್ಮ ಪಾರ್ಟ್ನರ್ ಇದ್ದಾರೆ ಅನ್ನೋ ಒಂದು ರೀತಿಲಿ ನಾವು ಅವ್ರಿಗೆ ಏನು ಮಾಡ್ತೀವಿ, ಶೇರ್ ಮಾಡ್ತೀವಿ. ಬಟ್ ಅದು ಹೆಂಗಾಗತ್ತೆ ಅಂದರೆ, ಒಂದು ಫೈನಲ್ ಸ್ಟೇಜಲ್ಲಿ ನಾವು ಹೇಳಿರೋವಂಥದ್ದು ನಮಗೆ ಮುಳ್ಳು ಆಗ್ಬಿಡುತ್ತೆ. ಅದು ನಾವು ಗೆಸ್ ಕೂಡ ಮಾಡಿರಲ್ಲ. ಈ ರೀತಿ ನಮಗೆ ಅದರಿಂದನೇ ಒಂದು ಪ್ರಾಬ್ಲಮ್ ಆಗಿಬಿಡುತ್ತಾ ಅನ್ನೋದು ನಮಗೆ ಏನೂ ಗೊತ್ತಿರಲ್ಲ, ಒಂದು ನಾಲೆಜ್ ಕೂಡ ಇರಲ್ಲ ಅದ್ರ ಬಗ್ಗೆ. ನಾವೇನು ಮಾಡ್ಬಿಡ್ತೀವಿ, ಸುಮ್ಮನೆ ಬ್ಲೈಂಡಾಗಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ನಮ್ಮೋರು ತಮ್ಮೋರು ಅಂತ ಅಂದ್ಕೊಂಡು ಎಲ್ಲ ಶೇರ್ ಮಾಡ್ತೀವಿ, ಎಲ್ಲ ಬಾಯ್ಬಿಟ್ಟು ಹೇಳ್ಬಿಡ್ತೀವಿ ಪ್ರತಿಯೊಂದು ಎ ಟು ಝೆಡ್ನ. ಆದರೆ ಅವ್ರು ಏನು ಮಾಡ್ತಾರೆ, ಅದನ್ನೇ ವೀಕ್ನೆಸ್ ಪಾಯಿಂಟಾಗಿ ಹಿಡ್ಕೊತಾರೆ ಗಂಡಸರು. ನಾನು ಇದನ್ನು ಎಲ್ಲರಿಗೂ ಹೇಳ್ತಾ ಇಲ್ಲ, ದಯವಿಟ್ಟು ಎಲ್ಲರೂ ಇದನ್ನು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗಬೇಡಿ. ಕೆಲವ್ರ ಬಗ್ಗೆ ಹೇಳ್ತಾ ಇದ್ದೀನಿ, ಅಂದರೆ ಯಾರು ಈ ರೀತಿ ಮಾಡ್ತಾರಲ್ಲ ಅವ್ರ ಬಗ್ಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಒಳ್ಳೆಯವರು ಇದ್ದಾರೆ, ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗ್ತಾಯಿಲ್ಲ. ಈ ರೀತಿಯೂ ಇದ್ದಾರೆ ಜನರು ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಅವ್ರೇನು ಮಾಡ್ತಾರೆ, ಎಲ್ಲ ವಿಷಯಗಳನ್ನೂ ಟೋಟಲಾಗಿ ಎಲ್ಲ ಗ್ರಾಸ್ ಮಾಡ್ತಾ ಇರ್ತಾರೆ. ಮಾಡ್ಕೊಂಡು ಲಾಸ್ಟ್ ಒಂದು ಫೈನಲ್ ಸ್ಟೇಜಲ್ಲಿ ಹೋದ್ಮೇಲೆ ನಾವು ಹೇಳಿರೋದನ್ನು ನಮಗೇನೆ ತಿರುಗಿಸಿ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಹಂಗಿದೆ ಮತ್ತು ಇವಾಗೇನಕ್ಕೆ ನಿನಗೆ ಹೀಗೆ ಬೇಕು, ಇದೇ ಜೀವನ ಬೇಕು ನಿನಗೆ ಅಂತ ಅನ್ನೋದು. ಆಮೇಲೆ ಹಾಗಿತ್ತು ನಿನ್ನ ಲೈಫು, ಹಿಂಗಿತ್ತು ನಿನ್ನ ಲೈಫು,